ಆತ್ಮೀಯ H16 ನ್ಯೂಸ್ ಅರ್ಥ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಈಗಾಗಲೇ ಹಿಂದಿನ ಎಪಿಸೋಡ್ದಲ್ಲೇ ಇಲ್ಲಿವರೆಗೆ ಆದಂಥ ಬಾಗಲಕೋಟೆ ಬಗ್ಗೆ ಅಲ್ಲೇ ನಡೆದಿರುವಂಥ ಹಿಂದೆ ಕಾಂಪಿಟೇಷನ್ ಬಗ್ಗೆ ಮಾತಾಡಿದ್ವಿ. ಈಗ ನಿಶ್ಚಿತವಾಗಿಯೂ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಗೆಲ್ಲಬೇಕಾದಂಥದ್ದು. ಆದರೆ ದುರಂತ ಏನಾಯ್ತಪ್ಪ ಅಂತಂದ್ರೆ SS ಮಲ್ಲಿಕಾರ್ಜುನ್ ಅವ್ರು ಮಾಡಿದ ಒಂದು ದೊಡ್ಡ ತಪ್ಪು. ಅವರು ಈ ಸಲ ಕೊಡಬೇಕಾಗಿತ್ತು ಮುಸ್ಲಿಮರಿಗೆ, ತಪ್ಪು ಮಾಡಿದರು. ಯಾಕಂದ್ರೆ 70-80 ಸಾವಿರ ಓಟ್ ಹೊಡೆದು 70 ಹಿಡೀರಿ, 65,000 ಓಟ್ ಹಿಡೀರಿ, ಸಣ್ಣದಲ್ಲ. ಅವ್ರ ನಿಧಾನಕ್ಕೆ ಒಗ್ಗಟ್ಟು ಆಗ್ತಾಯಿದೆ, ಸುದ್ದಿಗಳು ಬರ್ತಾಯಿದ್ದಾವೆ. ಅಲ್ಲಿಯ ಸರ್ವೆಗಳು ಹೇಳ್ತಾ ಇದ್ದಾರೆ, ಇಲ್ಲ ಈ ಸಲ ನಮ್ಮ ಮಲ್ಲಿಕಾರ್ಜುನ್ ಅವ್ರ ಮಗ ಸಮರ್ಥ ಗೆಲ್ಲೋದು ಭಾಳ ಕಷ್ಟ, ಅಫಿಲ್ ಟಾಸ್ಕ್. ಈ ಸಲ ಅವ್ರ ಸಾಮ್ರಾಜ್ಯದ ಒಂದು ಹೊಡೆತ ಬೀಳ್ತದೆ. ಶಾಮನೂರು ಶಿವಶಂಕರಪ್ಪರು ದಾವಣಗೆರೆಯಲ್ಲಿ ಖರೀದಿ ತೊಗೊಂಡಿದ್ರು ಅನ್ನುವಂಥ ಮಾತಿಗೆ ಈ ಸಲ ಇಲ್ಲ, ಜನ ಇದ್ದಾರಲ್ಲೇ ಅನ್ನುವಂಥ ರಿಪೋರ್ಟ್ ಬರೋ ಸಾಧ್ಯತೆಗಳಿದ್ದಾವೆ, ಕೆಲವು ಆಗೋ ಸಾಧ್ಯತೆ ಅದ ಅನ್ನುವಂಥದ್ದು. ಹಾಗಂತೇಳಿ BJP ಕ್ಯಾಂಡಿಡೇಟ್ ಆರಿಸಿ ಬರ್ತದಂತೂ ಅಲ್ಲ, ಅದು ಗ್ಯಾರಂಟಿ ಇಲ್ಲ. ಅಲ್ಲಿ ಸ್ವತಂತ್ರವಾಗಿದ್ದಂಥ ವ್ಯಕ್ತಿ ಅವರು ಮಾಡಬಹುದು ಅನ್ನೋದು. ಯಾಕಂದ್ರೆ ಇಲ್ಲಿ ಭಾಳ ಸೂಕ್ಷ್ಮದ ವ್ಯವಹಾರ. ಯತ್ನಾಳ್ ಬೇಕು ಬೇಡ ಇದು ಪ್ರಶ್ನೆ. ಬಾಗಲಕೋಟೆಯಲ್ಲೇ ಯತ್ನಾಳರ ಹೆಚ್ಚು ಉಪಯೋಗ ಮಾಡಿಕೊಂಡ್ರೆ ಅದು ಇಲ್ಲಿ ಪ್ರಭಾವ ಆಗುವಂಥದ್ದು. BJP ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಮತಗಳು ಕಡಿಮೆ ಆಗುವಂಥದ್ದು. ಸ್ವತಂತ್ರ ಮುಸ್ಲಿಂ ಯಾವುದೋ ಒಬ್ಬ ಅಭ್ಯರ್ಥಿಗೆ ಅವರೆಲ್ಲ ಒಗ್ಗಟ್ಟಿನಿಂದ ಮತ ಹಾಕುವಂಥ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಸಮರ್ಥಗೂ ಭಯ, BJPಗೂ ಭಯ. BJPಗೂ ಅಷ್ಟೇ ಕಷ್ಟದ ಕೆಲಸ ಆಗೋಗ್ಬಿಟ್ಟದ. ಇಲ್ಲಿವರೆಗೆ ಈ ಹಿಂದುತ್ವದ ಒಂದು ಠೇಕ ತೆಗೆದುಕೊಂಡಿರುವಂಥ BJP ಅದರಲ್ಲೂ ಅದ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡುವಂಥದ್ದು, ಅದೇನು ತಾಳೆಲ್ಲ ತಂತಿಲ್ಲ ಮಾತಾಡುವಂಥ ನಮ್ಮ ಯತ್ನಾಳ್